ಹಲೋ ಸರ್, ನಮಸ್ತೆ. ಹೇಳಿ. ನಿಮ್ಮ ಹತ್ರ ಇದು ಹಳೆ ಗಾಡಿ ಇದೆಯಾ? ಹಳೆ ಗಾಡಿನಾ? ಹಳೆ ಕಾರ್ ಇದೆಯಾ? ಯಾವ ಕಾರು ಸರ್? ಯಾರು ಹೇಳಿ ನೀವು? ನಾವು ಶೋರೂಮಿಂದ. ಯಾವ ಶೋರೂಮು? ಕಾರ್ ಶೋರೂಮಿಂದ. ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ಕಾರ್ನ ತಗೊಂಡು ನಾನು ಹೊಸ ಕಾರ್ನ ಕೊಡಕ್ಕೆ ಇದ್ ಮಾಡ್ತೀನಿ. ಹೌದಾ? ನಿಮ್ಮ ಹತ್ರ ಹಳೆ ಗಾಡಿ ಇದೆಯಾ ಸರ್? ಅದೇ ಇದೆ ನನ್ನ ಹತ್ರ ಹಳೆ ಗಾಡಿ. ಅದು ಎಷ್ಟು ದಿನಕ್ಕೊಂದ್ಸಲಿ ಎತ್ತುತ್ತೀರಾ? ಅದನ್ನ ನಾನು ಓಡಾಡಿಸ್ತಾ ಇರ್ತೀನಿ ಸರ್, ಯಾಕೆಂದ್ರೆ ಅದು ಸ್ವಲ್ಪ ಹಳೇದಾಗಿದೆಯಲ್ಲ ಸರ್. ಯಾಕೆಂದ್ರೆ ನೀವು ವೈಟ್ ಬೋರ್ಡ್ ಅವರು ಆ ಕಾರ ಇವತ್ತು ನಿಲ್ಸಿದ್ರೆ ಇನ್ನ 2 ತಿಂಗಳು 3 ತಿಂಗಳಿಗೊಂದ್ಸಲಿ ಎತ್ತುತ್ತೀರಾ. ಕೂಲೆಂಟ್ ಆಯಿಲ್ ಹಾಕ್ಸಿದ್ದೀರಾ? ಕೂಲೆಂಟ್ ಆಯಿಲ್ ಸರ್, ನಾನು ಗಾಡಿನ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿಲ್ಲ ಸರ್. ಕೂಲೆಂಟ್ ಆಯಿಲ್ ಅಂದ್ರೆ ಏನ್ ಹೇಳಿ? ಇದು ನಾವು ಶೋರೂಮ್ ಅವ್ರು ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸರ್. ಶೋರೂಮ್ ಅವರು ನೀವು ಮ್ಯಾನೇಜರ್ ಏನು? ನಾನು ಇದು ಇನ್ಚಾರ್ಜು. ಓಕೆ ಸರ್, ಅದೇ ನೀವು ಈಗ ಕೂಲೆಂಟ್ ಆಯಿಲ್ ಹಾಕ್ಸ್ತಾನೆ ನೀವು ಗಾಡಿ ಹಂಗೆ ತಗೊಂಡು ಹೊಡಿತಾ ಇದ್ರೆ ಸರ್, ಒಂದಲ್ಲ ಒಂದ್ ದಿವಸ ರೋಡಲ್ಲಿ ಬೆಂಕಿ ಕತ್ಕೋತದೆ ಸರ್. ನಿಮ್ಗೆ ಗೊತ್ತಾ ಸರ್ ಇದು ವಿಚಾರ? ಗೊತ್ತಿಲ್ವಲ್ಲ ಸರ್ ಇದು. ಕೂಲೆಂಟ್ ಆಯಿಲ್ ಅಂದ್ರೆ ಗೊತ್ತಾ ಸರ್ ನಿಮ್ಗೆ? ಇಲ್ಲ, ಗೊತ್ತಿರ್ಲಿಲ್ಲ. ಸರಿ, ಈಗ ನಿಮ್ದು ಮಾಡ್ಲ್ ಎಷ್ಟು ಸರ್? ನಮ್ದು ಮಾಡ್ಲು 98. ಏನ್ ಸರ್, ಹಳೆ ಕಾಲದ ಗಾಡಿ ಇನ್ನೂ ಇಟ್ಕೊಂಡಿದ್ದೀರಲ್ಲ ಸರ್ ನೀವು? ಅದು ನಾವು ಆಗ ಒಂಥರ ಇದ್ರಲ್ಲಿ ತಗೊಂಡ್ಬಿಟ್ಟಿದ್ದಾಗ ಪ್ರೀತಿ ವಿಶ್ವಾಸದಲ್ಲಿ ಚೆನ್ನಾಗಿ ನೋಡ್ಕೊಂಡಿರೋ ಕಾರು ಅನ್ಸುತ್ತೆ. ಆಗ ಆ ಕಾಲದಲ್ಲೆಲ್ಲ ನಮ್ಮನ್ನ ದರ್ಪದಲ್ಲಿ ಓಡಾಡ್ಸಿತ್ತು, ಅದು ಕರ್ಕೊಂಡು ದರ್ಪದಲ್ಲಿ ಓಡಾಡ್ತಿದ್ದು. ಅಂದ್ರೆ ನೀವು ಆ ಕಾಲದಲ್ಲೇ ತಗೊಂಡಿದ್ದೀರಾ ಅಂದ್ರೆ ನೀವು ಒಂಥರ ಶ್ರೀಮಂತರು ಅನ್ಸುತ್ತೆ. ಹೌದು ಹೌದು, ಸ್ವಲ್ಪ ಆಗೆಲ್ಲ ನಾವು ಹೊಡೆದಿ ಆಟಾಡ್ತಿದ್ವು ಸ್ವಲ್ಪ. ಬಂದಾಗ ಇರ್ಲಿ ಸ್ವಲ್ಪ ಓಡಾಡೋದಕ್ಕೆ ಸ್ವಲ್ಪ ಜ್ಯೂಸು ಗೀಸು ನೀರು ಮತ್ತೆ ಎಣ್ಣೆ ಬಾಟ್ಲುಗಳು ಎಲ್ಲ ಒಳಗಡೆ ಇಟ್ಕೊಂಡು ಓಡಾಡ್ಬೇಕಲ್ಲ ನಾವು. ಮತ್ತೆ ನಮ್ ಸ್ನೇಹಿತರು ನಾಗಣ್ಣ ಅಂತ ಇದಾರೆ ಸರ್. ಅಲ್ಲ ಸರ್, ಯಾವಾಗ್ಲೂ ಹೊರಗಡೆ ಹೋಗ್ತಿದ್ದ ಟ್ರಿಪ್ಗೆ. ನೀವಂದ್ರೆ ಬರೀ ಸೈಡ್ಸ್ ತಗೊಳಕ್ಕೆ ಆ ಕಾಲದಲ್ಲಿ ಕಾರ್ ತಗೊಂಡಿದ್ರ? ಹೌದು. ಅಂದ್ರೆ ನೀವು ಬಾರಿ ದೊಡ್ಡ ಕುಳನೇ ಅನ್ಸುತ್ತೆ. ಇಲ್ಲ ಸರ್, ಎಲ್ಲ ಮಾಡ್ದು. ಈಗ ಸ್ವಲ್ಪ ಟೈಟ್ ಆಯ್ತು, ಅಂದ್ರೆ ಈಗ ಮಾಡಕ್ ಆಗ್ತಾ ಇಲ್ಲ. ಅದು ಕಾರು ಹಳೇದಾಗ್ಬಿಡ್ತು ನೋಡಿ. ಸರಿ, ಈಗ ಇದು ಬರ್ತಾ ಇಲ್ಲ. ಅದು ಏನಕ್ಕೆ ಅಂದ್ರೆ ಅವಾಗ ನೋಡಿ ಚೆನ್ನಾಗಿ ಓಡ್ತಿತ್ತು, ಎಲ್ಲ ಬಂದ್ ಕುತ್ಕತ್ತಿದ್ರು. ಈಗ ಸ್ವಲ್ಪ ಮಧ್ಯ ಇಳಿದಿ ತೆಳ್ಬೇಕಾಗತ್ತೆ ಅವ್ರು ಅಂದ್ಬಿಟ್ಟು ತುಂಬಾ ಹಳೆ ಗಾಡಿ, ಕೈ ಬಿಟ್ಬಿಟ್ರು. ತುಂಬಾ ಹಳೆ ಗಾಡಿ ಆಗಿದೆ ಅನ್ಸುತ್ತೆ ಸರ್. ಅದನ್ನ ನಾನು ತಗೊಂಡು ನಿಮ್ಗೆ ಹೊಸ ಕಾರ್ ಕೊಡ್ತೀನಿ. ಇದು ನಿಮ್ದು ತುಂಬಾ ಹಳೆ ಕಾರ್ ಇರೋ ಕಾರಣ ಕೊಡಕ್ ರೆಡಿ ಇದ್ದೀರಾ? ಅಲ್ಲ ಸರ್, ಕೊಟ್ಬಿಟ್ರೆ ಈಗ ನಾವು ನಿಮ್ದು ಯಾವ್ದು ಶೋರೂಮ್, ಯಾವ್ದು ಕಂಪ್ನಿ, ಕಾರ್ ಯಾವ್ದು ನಿಮ್ ಹತ್ರ ಇರೋದು? ನಮ್ ಕೇಳಿದ್ರೆ ನೀವು ಶಾಕ್ ಆಯ್ತೀರಾ. ನಿಮ್ಗೆ ಅದ್ರಲ್ಲೂ ಆ ಕಾರ್ನ ತಗೊಂಡು ನಾವ್ ಈ ಕಾರ್ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ವಿತ್ ಇನ್ ಸ್ಪಾಟೇ ಕೊಟ್ಬಿಡಕ್ ರೆಡಿ ಇರ್ತೀರಾ. ಹಂಗಾಗಿ ನಿಮ್ ಕಾರ್ನ ಸರ್ ನಾನು ತಗೊಳಕ್ ರೆಡಿ ಇದ್ದೀನಿ. ಏನ್ ಅದಕ್ಕೂ ಅಂತ ನಾನ್ ಹೇಳ್ತಾ ಇರೋದು, ನಿಮ್ಗೆ ನಂಬರ್ ಹೆಂಗ್ ಸಿಕ್ತು ಅಂತ. ನೀವ್ ಯಾರು ಹೇಳಿ ಸಡನ್ ಆಗಿ ಈಗ ನನ್ನ ಹತ್ರ ಕಾರ್ ಇದೆ, ಹಳೆ ಕಾರ್ ಇದೆ, ಎಲ್ಲ ಮಾತಾಡೋದು ಓಕೆ, ತಮಾಷೆ ಮಾಡೋದು ಅದೆಲ್ಲ ತಮಾಷೆ ಮಾಡ್ತಾ ಇದ್ರೆ ಏನು? ಸರ್, ಆತರ ಎಲ್ಲ ಇಲ್ಲ. ಯಾಕೆಂದ್ರೆ ಈಗ ನೀವು ಆ ಕಾಲದಲ್ಲಿ ತಗೊಂಡಿರೋ ಕಾರ್ನ ಅದು ನಿಮ್ಗೆ ತುಂಬಾ ಈಗ ಇಳಿದ್ಬಿಟ್ಟೆಲ್ಲ ತಳ್ಬೇಕು ಅಂದ್ರೆ ಪ್ರಾಬ್ಲಮ್ ಬರ್ತಾ ಇದೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಕಾರ್ ಆಲ್ರೆಡಿ. ಹೌದು, ಅದೇ ನೀವ್ ಹೇಳಿದ್ರೆ ಕೂಲೆಂಟ್ ಅದೆಲ್ಲ ಏನು ಚೆಕ್ ಮಾಡ್ಕೊಂಡಿಲ್ಲ ಸರ್. ಬೆಂಕಿ ಕತ್ತಿದ್ದಾಗ ಮಳೆ ಬರ್ತಾ ಇರುತ್ತಲ್ಲ, ಎಮರ್ಜೆನ್ಸಿ ಮಡಿಕೊಂಡಿದೀನಿ ಸರ್ ಓಡಾಡೋದಕ್ಕೆ ಅಂದ್ಬಿಟ್ಟು. ಅದೇನಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಮಳೆ ಆಗ್ಬಿಟ್ಟಾಗ ಆಫ್ ಆಗ್ಬಿಡುತ್ತೆ ಸರ್. ಏನ್ ಮಾಡ್ಬೇಕಂದ್ರೆ ಅದನ್ನ ತಿಳ್ಬೇಕಾಗುತ್ತೆ. ಅಲ್ಲ, ನೀವು ಆ ಕಾರ್ನ ರೋಡಲ್ಲಿ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆಂಕಿ ಕತ್ಕೊಳ್ಳೋ ಚಾನ್ಸಸ್ ಇದೆ ಸರ್. ಗಾಡಿ ಬೆಂಕಿ ಕತ್ತೋ ಚಾನ್ಸಸ್ ಇದೆ ಸರ್. ಗಾಡಿ ರೋಡಲ್ಲಿ ಬೆಂಕಿ ಕತ್ಕೊಳ್ಳುತ್ತೆ ಸರ್. ನನ್ ಮಾತು ಕೇಳಿ, ದೇವ್ರಾಣೆ, ರೋಡಲ್ಲಿ ಬೆಂಕಿ ಕತ್ಕೊಂಡ್ಬಿಡುತ್ತೆ. ಸರ್, ದೇವ್ರಾಣೆ ನೋಡಿ, ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಇರೋ ಸತ್ಯ ಹೇಳ್ತಾ ಇದೀನಿ ಕೇಳಿ. ತುಂಬಾ ಹಳೆ ಕಾರು ನೀವು ಕೂಲೆಂಟ್ ಆಯಿಲು, ಇಂಜಿನ್ ಆಯಿಲು, ಬ್ರೇಕ್ ಫುಡ್ ಆಯಿಲು ಅಂತ ಏನೇನ್ ಬರುತ್ತೆ ಅವ್ ಯಾವನು ನೀಟಾಗಿ ನೀವು ಚೇಂಜ್ ಮಾಡಿಸಿಲ್ಲ ಅಂದ್ರೆ ಓವರ್ ಹೀಟ್ ಆಗಿ ಗಾಡಿ ರೋಡಲ್ಲಿ ಬೆಂಕಿ ಕತ್ಕೊಳ್ಳುತ್ತೆ. ನನ್ನ ಮಾತನ್ನ ಕೇಳಿ ಸರ್, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಾತನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಒಂದ್ ಸೆಕೆಂಡು ಸರ್. ಒಬ್ರು ಶೋರೂಮ್ ಅವರು ನಿಮ್ಗೋಸ್ಕರ ನಮ್ಮ ಇವರು ಯಾರು ನಮ್ಮ ಕಾರ್ ತಂದು ಬಿಡ್ತಾರಲ್ಲ, ಯಾರು ಏನಂತೀವಿ ನಾವು ಅವ್ರಿಗೆ? ನಮ್ ಕಸ್ಟಮರ್ ಸರ್ ಚೆನ್ನಾಗಿರ್ಬೇಕು ಅವರು. ನೀವು ಚೆನ್ನಾಗಿದ್ರೆ ನಾವು ಚಂದ. ನಿಮ್ಗೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೋಸ್ಕರ
ಸರ್ ಈಗ ನಾನು ಒಂದು ಮಾತು ಹೇಳೋದು ನಿಮ್ಮ ಕಾರ್ಗೆ ಹ್ಮ್ ತುಂಬಾ ಹಳೇದಾಗಿದೆ ಏನಂದ ಹಾ ಅಲ್ಲ ತಪ್ಪು ತಿಳ್ಕೊಬೇಡಿ, ನಿಮ್ದು ತುಂಬಾ ಹಳೆ ಕಾರ್ ಇರೋ ಕಾರಣ ನಿಮ್ ಕಾರ್ನ ಒಂದು 6,000 ರೂಪಾಯಿಗೆ ಹಾಕೊಂಡು ಬೇರೆ ಕಾರ್ನ ಲೋನ್ಗೆ ಹಾಕಿಸ್ಕೊಡೋಣ ಅಂತ ಇದ್ದೀನಿ. 6,000 ರೂಪಾಯಿಗೆ ತಗೊಳ್ಳೋಣ ಅಂತ ಇದ್ದೀನಿ ನಿಮ್ ಕಾರ್ನ. ಏನ್ ಸರ್ ಮಾತಾಡ್ತಾ ಇದ್ರ ನೀವು? ಅಲ್ಲ ನಿಮ್ದು ತುಂಬಾ ಹಳೆ ಕಾರ್ ಸರ್ ಅದು ಅಲ್ಲ ನಿಮ್ಗೆ ಲಕ್ಷ್ಮಿ, ಆದ್ರೆ ತುಂಬಾ ಹಳೆ ಕಾರ್ ಇರೋ ಕಾರಣ ಅದನ್ನ ಏನೊಂದ 6,000 ರೂಪಾಯಿಗೆ ಹಾಕೊಳ್ಳೋಣ ಅಂತ ಇದ್ದೀನಿ. ಟೈರ್ಗೆ 12,000 ಕೊಟ್ಟು ಹಾಕ್ಸಿದೀನಿ ಸರ್ ನಾನು ಟೈರ್ನ. ಅದಕ್ಕೆ ಈಗ ಹಾಕ್ಸಿದೀರಾ? ಮನ್ ಬಿಡಿ, ಇನ್ನೂ ಒಳ್ಳೇದೇ ಆಯ್ತು, ನಮ್ಗೆ ಬೇರೆಯವ್ರು ಮಾರಕ್ಕೆ ಸರಿ ಹೋಗುತ್ತೆ. 6,000 ರೂಪಾಯಿಗೆ ಹಾಕೋತೀನಿ ಬಿಡಿ. ತಲೆಗಿಲ್ಲ ಕೆಟ್ಟೋಗ್ಬಿಟ್ಟೈತೆ ಹೆಂಗ್ ಸರ್ ನಿಮ್ಗೆ? ಸರ್ ಅಲ್ಲ ಸರ್ ನಿಮ್ದು ಅಲ್ಲ, ನಾನು ನೋಡಿ ಇರೋ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ. ನಿಮ್ ಜೊತೆ ನಾನು 1 ಗಂಟೆ ಮಾತಾಡೋ ಅವಶ್ಯಕತೆ ಇಲ್ಲ. ಏನು ನಮ್ ಕಸ್ಟಮರ್ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಅಲ್ಲ ರೀ, ನಾನ್ ಕಸ್ಟಮರ್ ಅಂತ ನಿಮ್ಗೇನ್ ಗೊತ್ತು? ಏನ್ ಸುಮ್ನೆ ಮಾಡಿದೀರಾ? ಏನ್ ಯಾರ್ ನಂಬರ್ ಕೊಟ್ರು? ಏನಾದ್ರು ಇದ್ ಮಾಡ್ತಾ ಇದೀರಾ? ತಲೆ ಕೆಟ್ಟೋಗ್ಬಿಟ್ಟೈತ. ಕಾರೇ ನೋಡಿಲ್ಲ ಇನ್ನು, ಅದ್ ಯಾವ ತರ ಐತೆ ಏನು, ಯಾವ ಕಾರು ಅದು? ಹಳೆ ಕಾರ್ ಅಂದ್ಬಿಟ್ರೆ ಅದ್ ಯಾವ ಕಾರು ಅಂತ ಗೊತ್ತಾ ನಿಮ್ಗೆ? ಸುಮ್ನೆ 6,000 ರೂಪಾಯಿ ಹಾಕಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ ಅಂತ ಕುಡ್ಗಿಡ್ಬಿಟ್ಟು ಏನಾರು ನನ್ಗೆ ಏನಾರು ಕಾಮಿಡಿ ಮಾಡಕ್ ಏನಾರು ಮಾಡಿದಿರ ಹೆಂಗಪ್ಪ? ಸರ್ ನೀವ್ ಹೇಳೋ ಲೆಕ್ಕಾಚಾರ ನಾನು ಈಗ ಹೋಗಿ ನಿಮ್ಮನ್ಸಿಂದ ಈಚೆಗೆ ಬಂದು ಹಿಂಗ್ ಕುಂತ್ಕೊಂಡು ನಿಮ್ಗೆ ಫೋನ್ ಮಾಡಿದ್ದೀನಿ. ನಾನೊಬ್ಬ ಹುಚ್ಚ ಹಂಗೆ ಮಾತಾಡ್ತಾ ಇರೋದು ನೀವು. ಯಾರಾದ್ರೂ ನೀವು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರೆ ನೀವು ಹುಚ್ಚ ಆಸ್ಪತ್ರೆಗೆ ಹೋಗಿ ಬಂದಿದ್ದೀರಾ ಅಂತಾನೆ ಜನ ತಿಳ್ಕೊಳ್ಳೋದು. ಸರ್ ದೇವ್ರಾಣೆ, ನಾನು ಒಬ್ಬ ಇವನು ಸರ್ ಕಾರ್ ಇದ್ ಮಾಡ್ತಾರಲ್ಲ ಯಾರವರು ಶೋರೂಮಲ್ಲಿ. ಅಲ್ಲ ನನ್ಗೇನ್ ಗೊತ್ತು? ನನ್ನೇ ಕೇಳ್ತಿಯಲ್ಲ ಮರೆಯ ನೀನು. ಅದೇ ಅದ್ ಹೆಸರು ಮರ್ತೋಯ್ತು. ಕರ್ಮ ಮಾಡ್ತಾರಲ್ಲ ಅವ್ರು ಯಾರು ಅಂತಾರ ಅಂತ ನನ್ನೇ ಕೇಳ್ತಿಯಲ್ಲ ಮರೆಯ ನೀನು. ಇದು ಸೇಲ್ಸ್ ಮ್ಯಾನೇಜರು. ನಾನು ಇಷ್ಟೊತ್ ತನಕ ಯಾವನ್ ಜೊತೆಲ್ಲ ಮಾತಾಡ್ತಿರ್ಲಿಲ್ಲ. ನೀನ್ ಯಾಕೋ ಅತಿ ಆಯ್ತು. ಎಲ್ಲ 6,000 ರೂಪಾಯಿ. ಯಾವ ಕಾರು ಅಂತ ನೋಡಿಲ್ಲ, ಏನಿಲ್ಲ. 6,000 ರೂಪಾಯಿ. ಯಾರ್ ನಗಣ ಹಿಂಗೆ ಮಾತಾಡ್ತಾವನೆ ನಗಣ? ಕೊಡಿ ನಾಗಣ ಕೊಡಿ. ಯಾರು ನಾಗಣ ಕೊಡಿ, ನಾಗಣ ಕೊಡಿ, ನಗಣ ಕೊಡಿ ಅಂತಾರ? ಕೊಡಿ ನಾಗಣಗೆ. ನಾಗಣ ಹೇಳಿ ಸರ್. ಒಂದ್ ಮಾತು ಹೇಳಿ ನಾಗಣ ಅವ್ರಿಗೆ. ಹೇಳ್ತೀನಿ ಬಿಡಿ ಸರ್. ಅಲ್ಲ ನಾನು ಯಾಕೆಂದ್ರೆ ಅವ್ರು ಒಳ್ಳೇದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅವರು. ಹಾ ಒಳ್ಳೇದು. 98 ಮಾಡ್ಲವರು 2,000 ಹಾಕಿದ್ರೆ ನೀವೇ ಗ್ರೇಟ್ ಸರ್. ಅವ್ರು ಹೇಳ್ತಾರೆ 6,000 ಹೇಳ್ತಾರೆ ಸರ್. ಅದು ನೋಡಿ, ನೀವು ಆಗಿರೋದಕ್ಕೆ ಅರ್ಥ ಮಾಡ್ಕೊಂಡ್ರಿ. ಅವ್ರು ಒಂಚೂರು ಅರ್ಥ ಆಯ್ತದ ಸರ್. ಅವ್ರ ಕಾರ್ನ ಹಾ ಅವ್ರ ಗುದ್ರಿಗೆ ಹಾಕಿದ್ರೆ ಕೇಜಿ ಲೆಕ್ಕ ತಗೊಳ್ಳಲ್ಲ ಕಾರ್ನ. ಅದನ್ನ ಅಂತದ್ರಲ್ಲಿ ನಾನು ಮನುಷ್ಯತ್ವದಿಂದ ಅವ್ರಿಗೆ ಒಳ್ಳೇದಕ್ಕೋಸ್ಕರ ದೃಷ್ಟಿ ಕೇಳಿದ್ರೆ ಸರ್ 6,000 ರೂಪಾಯಿಗೆ ಅವ್ರಿಗೆ ನೀವು. ಅಲ್ಲ, ಒಂದ್ ಒಳ್ಳೇತನಕ್ಕೋಸ್ಕರ ಒಂದ್ ಒಳ್ಳೆ ಮನಸ್ಸಿಂದ ನಾನು ಒಳ್ಳೇದಲ್ಲಿ ಅನ್ಬಿಟ್ಟು ನಿಮ್ ಬೇರೆ ಬರುತ್ತೆ ಸರ್ ಗ್ಯಾರೇಜ್. ಅವ್ರು ಹೇಳ್ತೀನಿ ಬಿಡಿ ಸರ್. ಸುಮ್ಮನೆ ಅವರು ಏನೋ ದಡ್ಡ ನೋಡ್ತಾರ, ಏನೋ ಕೇಳ್ಕೊತಾರ. ಟೈರ್ ನೋಡ್ಬಿಟ್ಟು 6,000 ಕೇಳಿದ್ರೆ ಹೊಸ ಟೈರ್ ಅಂತ 6 ಕೇಳಿದ್ರೆ ಸರ್. ಎಲ್ಲಿರ್ತೇವೆ ಸರ್ ನಿಮ್ ಗ್ಯಾರೇಜ್? ಅಲ್ಲಿಗೆ ಹಾಕಿ ನಾನು ಜವಾಬ್ದಾರಿ ತಗೋತೀನಿ. ನಗಣ ನೀನ್ ತಗತಿಯ ಜವಾಬ್ದಾರಿಯಾ? ಎಲ್ಲಿ ಹೇಳಿ ಸರ್. ಓದಿ ನಿಮ್ ಸರ್ ಈ ಗ್ಯಾರೇಜ್ ನಿಮ್ ನಂಬೋದ ನಾನು? ನಂಬುದೇ ಕರ್ಕೊಂಡು ಬಿಡಿ ಸರ್. ಅವ್ರನ್ನ ಕಾರ್ ತಗೊಂಡು ಅದಕ್ಕೆ ನಾನು ಜೊತೆ ಹೋಗ್ಬಿಟ್ಟಿನಿ. ನಗಣ ನೀನ್ ಬರ್ತಾ ಇದೆಯಾ ಅನ್ನೋ ಒಂದ್ ಕಾರಣಕ್ಕೆ ಇನ್ನು 500 ರೂಪಾಯಿ ಸೇರ್ಸ್ ಕೊಡ್ತೀನಿ ಅಂತ ಹೇಳೋರ್ಗೆ. ಬೇಡಿ, ಇನ್ನೊಬ್ರು ದುಡ್ಡು ಬೇಡಿ ನನ್ಗೆ. ನಾನು ಮನುಷ್ಯತ್ವದಲ್ಲಿ ಇದ್ರಲ್ಲಿ ಎಲ್ಲ ನಾನು ಸ್ವಚ್ಛವಾಗಿರೋ ಕಾರಣ ನೀವ್ ಬರ್ತಾ ಇದ್ದೀನಿ ಆಗೋಣ ಅನ್ನೋ ಕಾರಣಕ್ಕೆ ಇನ್ನು 500 ರೂಪಾಯಿ ಸೇರ್ಸ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ. ಇನ್ನು 500 ಸರ್? 7,000 ಆಯ್ತು. 7 6,500. ಬೇಡಿ, ನನಗ್ ಲಾಸ್ ಆಯ್ತದೆ. ನಗಣ ಒಂದ್ ಮಾತು ಹೇಳೋಣ ನಗಣ. ನಾನು ಸೇಲ್ಸ್ ಮ್ಯಾನೇಜರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾರ್ನ ಬೈ ಮಾಡೋದ್ರಲ್ಲಿ ನಾನು ತುಂಬಾ ಇಂಟೆಲಿಜೆಂಟು. ನಾನು ಎಜುಕೇಟೆಡ್ ಅಲ್ಲ, ನಾನು ಓದಿಲ್ಲ. ಆದ್ರೆ ಬಟ್ ಕಾರ್ನ ಬೈ ಮಾಡ್ತೀನಲ್ಲ ಕಸ್ಟಮರ್ ಇಂದ. ಎಷ್ಟು ಜನ ತಗೊಳ್ಳು ಕೋಟಿ ರೂಪಾಯಿ ಕಾರ ಬರೀ ಎಷ್ಟು ಕಮ್ಮಿ ಚೀಪ್ ತಗೊಂಡು ನಾನು ಮಾರಿದ್ದೀನಿ ಗೊತ್ತಾ ನಗಣ ನಿಮ್ಗೆ? ನಾನೇ ಬಂದು ತಗೋತೀನಿ ನಿಮ್ ಕಾರ್ನ. ನೀವು ಏನು ನಮ್ಮ ಕಸ್ಟಮರ್ಗಳಿಗೆ ನಾನು ತೊಂದರೆ ಕೊಡಕ್ ಇಷ್ಟಪಡಲ್ಲ. ನಾನೇ ಹುಡಿಕೊಂಡ್ ಬರ್ತೀನಿ, ಆ ಕಾರ್ನ ತಗೋತೀನಿ. ನಾಗಣ ಕೊಡ್ರಿ ಸರ್. ನಿಮ್ಗೆ ಅರ್ಥ ಆಗಲ್ಲ ಏನೋ. ನಾಗಣ ಕೊಡಿ.
ಏನ್ ನೀನು ಸುಮ್ನೆ ನಾನು ಯಾರೋ ಕಾಮಿಡಿ ಮಾಡ್ತಾವ್ರೆ ಅಂತ ನಾನು ತಲ್ಕೆಟ್ಟೋಗೈತೆ ಹೆಂಗೇನೆ ಹೊಡ್ಬಿಟ್ಟು ಯಾರು ಫೋನ್ ಮಾಡಿದ್ ಹೆಂಗಪ್ಪ ನೀನು? ಸರ್ ಒಂದ್ ಮಾತು ಇಂಗ್ಲಿಷಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇಡ್ತೀನಿ ಫೋನ್. ನೋ ಚಾನ್ಸ್, ನೋ ಚಾನ್ಸ್. ಒಂದು ಮಾತು ಕೇಳಿ. There is uneducated person, but still I am not intelligent. Study for is not there. I am good. I tried. I effort to my life in enjoy my temperature high, sir. ಬರುತ್ತೆ ಈಗ ನನಗೆ ಒದ್ರೆ ನಿನ್ಗೆ ನಡ ಮುರಿದೋಗ್ಬೇಕು. ಇಡು ಅಲ್ಲ ಸರ್, ನಿಮ್ಗೆ ನಾನು 6,000 ಹಳೆ ಗಾಡಿ ಕೊಡ್ತಾ ಇರ್ದೆ, ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಸರ್. ಗುರು ಈ ಕಾರ್ ಕೊಡ್ತೀನಿ ಯಾವ ನನ್ ಮಗ ಕೊಟ್ಟನೋ ಕಾರ್ನ ಹಳೆ ಕಾರ್ ತಗೊಂಡ್ 6,000 ರೂಪಾಯಿಗೆ ಹೊಸ ಕಾರ್ ಯಾವನಾರು ಉಚ್ಕಿ ಚಿಡ್ಬಿಟ್ಟದೆ ಅಂತಾರೆ. ಹುಚ್ಚಲ್ಲ ನಿಮ್ಗೆ ನಾನು ಕೊಡ್ತಾ ಇರೋದು ನಿಮ್ ಪುಣ್ಯ ಅನ್ಕೊಳ್ಳಿ. ನೀವು ನೋಡಿ, ಅದು 6,000 ಕೊಡ್ತಾ ಇರೋದೇ ಹೆಚ್ಚು. ಮಗೋ ನೀನಿನ್ನು ಮಗೋ, ನೀನಿನ್ನು ಪಚ್ಚ. ಬೇಟೆ ಇಡು ಫೋನ್ನ. ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಇಡು, ತಲೆ ಕೆಟ್ಟೋಗ ಮೊದ್ಲು ಫೋನ್ ಇಡು. ನನ್ನ ತಲೆ ಹಲೋ ಸರ್, ಹೇಳಿ. ಇದು ಕರ್ನಾಟಕದ ಕೋಟಿ ಅಭಿಮಾನಿಗಳ ನಮ್ಮ ಸುಂದರ್ ಕೃಷ್ಣ ಅರಸು ಸರ್ ವಹಿಸ್ತಾನೆ. ಹೇ, ಯಾರ್ ಗುರು ಸೈಕ್ ಹಿಡಿಸ್ಬಿಟ್ರು ನಾನ್ ಫ್ರ್ಯಾಂಕ್ ಮಾಡಕ್ ಹೋಗಿ. ಅಯ್ಯೋ, ಹೇ, ಏನ್ ಗುರು ವಯಸ್ಸು ಕಳೆದು ಹೋಗ್ಬಿಟ್ಟೆ. ಅಪ್ಪ ತಡಿ, ನೀವು ಕೇಳಿದ್ದೀರಾ ಈ ವಯಸ್ಸನ್ನ?